ಸರ್ ಆಯ್ತು, ಇವತ್ತೇನು ಸರ್ ಎಲ್ಲ ನಿಮ್ಮ ಹಿಂದುಳಿದ ನಾಯಕರೆಲ್ಲ ಸೇರಿ ಒಂದು ಸುಮಾರು 2 ಗಂಟೆ ಕಾಲ ಮೀಟಿಂಗ್ ಮಾಡಿದ್ರಿ. ಏನು ಪ್ರಮುಖವಾಗಿ ಏನು ಚರ್ಚೆ ಆಯಿತು? ಕರ್ನಾಟಕ ರಾಜ್ಯದ ರಾಜಕೀಯದಲ್ಲಿ ಹಿಂದುಳಿದ ವರ್ಗಗಳ ಕರ್ನಾಟಕ ರಾಜ್ಯದ ರಾಜಕೀಯದಲ್ಲಿ ಹಿಂದುಳಿದ ವರ್ಗದ ಮತದಾರರು ಮತ್ತು ಹಿಂದುಳಿದ ವರ್ಗದ ಹಿತ ಕಾಪಾಡಬೇಕಾದಂಥ ಜವಾಬ್ದಾರಿ ಇವತ್ತು ಅನೇಕ ಜನ ಎಲ್ಲ ಮುಖಂಡರು ಸೇರಿ ಹಿಂದಿನ ಕೂಡ ಇದು ಮಾಡ್ಕೊಂಡು ಬರ್ತಾ ಇದ್ವಿ. ದೇವರಾಜ ಅರಸರ ಕಾಲದಿಂದ ಕಾಗೋಡು ತಿಮ್ಮಪ್ಪ ಅವರ ಅಧ್ಯಕ್ಷತೆಯಲ್ಲಿ, ಸಿದ್ದರಾಮಯ್ಯನವರ ಅಧ್ಯಕ್ಷತೆಯಲ್ಲಿ ಅನೇಕ ಸಭೆಗಳನ್ನು ಮಾಡಿದ್ವಿ. ಈ ಸಂದರ್ಭದಲ್ಲಿ ಈಗ ಮತ್ತೆ ಅದನ್ನು ನಾವು ಈ ರಾಜ್ಯದಲ್ಲಿ ಹಿಂದುಳಿದ ವರ್ಗಗಳ ಎಲ್ಲ ಮುಖಂಡರನ್ನು ಸೇರಿಸಿ ಈ ರಾಜ್ಯದಲ್ಲಿ ಅವ್ರಿಗೆ ಆಗಬೇಕಾಗಿರೋ ಕೆಲಸಗಳ ಬಗ್ಗೆ ಚರ್ಚೆ ಮಾಡಿದ್ದಾರೆ. ಪ್ರಮುಖವಾಗಿ ಇವತ್ತು ಈ ರಾಜ್ಯದಲ್ಲಿ ಏನು ಶಾಶ್ವತ ಹಿಂದುಳಿದ ಆಯೋಗದ ವರದಿ ಏನು ಮುಖ್ಯಮಂತ್ರಿಗಳು ಪಡೆದಿದ್ದಾರೆ ಅದನ್ನು ಕ್ಯಾಬಿನೆಟ್ ಮುಂದೆ ಇಟ್ಟು ಅದನ್ನು ಜಾರಿ ತರಬೇಕು ಅನ್ನೋ ಒತ್ತಾಯವನ್ನು ನಮ್ಮ ಶಾಶ್ವತ ಹಿಂದುಳಿದ ಆಯೋಗದ ಅಧ್ಯಕ್ಷರು ಒಳಗೊಂಡಂತೆ ಅವರ ಮುಖೇನ ಇವತ್ತು ಮಾಡಬೇಕು ಅಂತ ಹೇಳಿ ಪ್ರಥಮವಾಗಿ ಚರ್ಚೆ ಮಾಡಿದ್ದೇವೆ. ಎರಡನೇದು, ರಾಜ್ಯದಲ್ಲಿ ಈ ಹಿಂದುಳಿದ ವರ್ಗಗಳ ಚುನಾವಣೆ ಆಗಬೇಕಾದ್ರೆ ಅದು ತಡೆಯಾಗಿದೆ. ಮೀಸಲಾತಿಯ ತೊಂದರೆಯಿಂದಾಗಿ ಚುನಾವಣೆಗಳಾಗ್ತಾಯಿಲ್ಲ. ಕೋರ್ಟಲ್ಲಿ ಕೂಡ ಅದು ನಿಂತಿದೆ. ಅದನ್ನು ಸರಿಪಡಿಸಿ ಆ ಮೀಸಲಾತಿಯನ್ನು ಕೊಟ್ಟು ಹಿಂದುಳಿದ ವರ್ಗಗಳ ಮೀಸಲಾತಿಯನ್ನು ಕೊಟ್ಟು ಚುನಾವಣೆ ನಡೆಸುವ ಮೂಲಕ ರಾಜ್ಯದಲ್ಲಿ ನಾಯಕತ್ವವನ್ನು ಬೆಳೆಸೋದಕ್ಕೆ ಅವಕಾಶವನ್ನು ಕಲ್ಪಿಸ್ಕೊಡಿ ಅಂತಕ್ಕಂಥದ್ದು. ಅದಕ್ಕೆ ಸರಿಯಾದ ರೀತಿಯಲ್ಲಿ ಏನು ನಾವು ಕೊಡಬೇಕಾಗಿತ್ತು ಡಾಕ್ಯುಮೆಂಟ್ ಕೊಟ್ಟು ಅದನ್ನು ತೆರವು ಮಾಡಿಸೋದಕ್ಕೆ ಪ್ರಯತ್ನ ಮಾಡಿ. ಸುಮ್ಮನೆ ಇದ್ರೆ ಆಗೋದೇ ಇಲ್ಲ, ಪ್ರಯತ್ನ ಮಾಡಬೇಕು. ನಾಯಕತ್ವ ಹೋಗ್ತಾ ಇದೆ, ನಾಯಕತ್ವ ಬೆಳೆಸೋದಕ್ಕೆ ಅದರ ಪ್ರಯತ್ನ ಮಾಡಬೇಕು. ಮತ್ತು ಇನ್ನೂ ಅನೇಕ ವಿಷಯಗಳನ್ನ ಚರ್ಚೆ ಮಾಡಿದ್ದೇವೆ. ಬೋರ್ಡು ಮತ್ತು ಇನ್ನಿತರ ವಿಷಯಗಳಲ್ಲಿ ಹಿಂದುಳಿದ ವರ್ಗದವ್ರಿಗೆ ಆದ್ಯತೆ ಕೊಡಬೇಕು. ಜೊತೆಗೆ ಶಾಶ್ವತ ಹಿಂದುಳಿದ ಆಯೋಗ ಖಾಲಿ ಇದೆ, ಭಾಳ ದಿವಸ ಖಾಲಿ ಬಿಡಬಾರ್ದು. ಯಾಕೆಂದರೆ ಸಂವಿಧಾನಾತ್ಮಕವಾಗಿ ಸುಪ್ರೀಂ ಕೋರ್ಟರ ಆದೇಶದ ಮೇರೆಗೆ ಶಾಶ್ವತ ಹಿಂದುಳಿದ ಆಯೋಗ ಇರಲೇಬೇಕು ಅಂತಕ್ಕಂಥದ್ದು. ಈ ಜಾತಿ ವ್ಯವಸ್ಥೆಯಲ್ಲಿ ಏನೇನು ನಮಗೆ ಸವಲತ್ತು ಸಿಗಬೇಕಾಗಿದೆ ಅದ್ರ ಬೇಕು ಅಂತ ಹೇಳಿದ್ರೆ ಆ ಸಮೀಕ್ಷೆ ಬಹಳ ಮುಖ್ಯವಾಗಿರ್ತದೆ. ಅದರ ಮಹತ್ವ ಹೆಚ್ಚಿದೆ. ಅದು ಇವತ್ತು ಸ್ಥಗಿತವಾಗಿದೆ. ಅದನ್ನು ಶೀಘ್ರವಾಗಿ ಅಪಾಯಿಂಟ್ ಮಾಡಿ ಅದನ್ನು ಚಾಲನೆ ಕೊಡಿ ಅಂತಕ್ಕಂಥದ್ದು ಪ್ರಮುಖವಾದಂಥ ಚರ್ಚೆ. ಇದಕ್ಕಾಗಿ 7ನೇ ತಾರೀಕು ನಾವು ಮುಖ್ಯಮಂತ್ರಿಗಳ ಅಪಾಯಿಂಟ್ಮೆಂಟ್ ತೊಗೊಂಡಿದ್ದೀವಿ. 4 ಜನ ಶಾಶ್ವತ ಹಿಂದುಳಿದ ಆಯೋಗದ ಅಧ್ಯಕ್ಷರುಗಳು ಇದು ಚಾಲನೆ ಕೊಡ್ತಾರೆ. ಇಲ್ಲ ದ್ವಾರಕನಾಥ್ ಇಲ್ಲೇ ಇದ್ದಾರೆ. ದ್ವಾರಕನಾಥ್ರವರು, ರವಿಚಂದ್ರ ಕುಮಾರ್ ಅವರು, ಕಾಂತರಾಜ್ರವರು ಮತ್ತು ಜಯಪ್ರಕಾಶ್ ಹೆಗಡೆ ಅವರ ಮುಖೇನ ಪಕ್ಷಾತೀತವಾಗಿ ಈ ಒಂದು ಮಾನ್ಯ ಮುಖ್ಯಮಂತ್ರಿಗಳು 7ನೇ ತಾರೀಕು 12 ಗಂಟೆಗೆ ಅಪಾಯಿಂಟ್ಮೆಂಟ್ ಕೊಟ್ಟಿದ್ದಾರೆ. ಎಲ್ಲರೂ ಹೋಗಿ ಅವ್ರಿಗೆ ಭೇಟಿ ಮಾಡಿ ಈ ಸಾರ್ವಜನಿಕವಾಗಿ ಆಗಬೇಕಾಗಿರ್ತಕ್ಕಂಥ ಇದು ಅವಶ್ಯಕವಾಗಿ ಬೇಕಾಗಿರ್ತಕ್ಕಂಥದ್ದು ರಾಜಕೀಯವಾಗಿ ಮುಖ್ಯವಾದಂಥ ಒಂದು ಅಂಗ. ಇದಕ್ಕೆ ಅವಕಾಶ ಕೊಡಬೇಕು ಅಂತಕ್ಕಂಥದ್ದನ್ನು ನಾವು ಒತ್ತಾಯಪೂರ್ವಕವಾಗಿ ಅವರಿಗೆ ಒತ್ತಾಯ ಮಾಡೋದಕ್ಕೋಸ್ಕರ ಸೇರಿದ್ದೇವೆ. ಬುಡಾ ಪ್ರಕರಣ ಸಂಬಂಧಪಟ್ಟಂತೆ ಬೆಳಕಿರೋ ಬೆಳವಣಿಗೆಗೆ ಸಂಬಂಧಪಟ್ಟಂತ ಒಂದು ಮಾಡಿದ್ರಿ ಅಂತ ಒಂದು ಚರ್ಚೆ ಇತ್ತು. ಇಲ್ಲ, ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಈಗ ಅದು ಕೇಸ್ ನಡೀತಾ ಇದೆ, ಅದು ಚರ್ಚೆ ಆಗಲಿ, ಅದೇನಾಗುತ್ತೋ ಔಟ್ಕಮ್ ಏನು ಬರುತ್ತೋ ಅದಕ್ಕೆ ನಮ್ಮದೇನು ಅಭ್ಯಂತರ ಇಲ್ಲ. ಅದ್ರ ಬಗ್ಗೆ ಅಲ್ಲ. ಒಂದಂತೂ ಸತ್ಯ ನೋಡ್ತಾ ಇದ್ದೇವೆ, ಯಾವ್ಯಾವ ರೀತಿ ತೀರ್ಮಾನಗಳಾಗ್ತಾಯಿದೆ ಅನ್ನೋದನ್ನು. ಅದರಲ್ಲಿ ನನಗೆ ವೈಯಕ್ತಿಕವಾಗಿ, ಯಾಕೆಂದರೆ ಅದು ಎಲ್ಲರ ಮನಸ್ಸಲ್ಲಿದ್ದರೂ ಕೂಡ ಸಿದ್ದರಾಮಯ್ಯನವ್ರು ತಪ್ಪಿಲ್ಲ ಅಂತಕ್ಕಂಥದ್ದು ನಮಗೆಲ್ಲ ಗೊತ್ತಿದೆ. ಅವರ ನೇರವಾದಂಥ ಅವರಲ್ಲಿ ಅದರಲ್ಲಿ ಬಾಗಿಲು ಇಲ್ಲ, ಏನೂ ಇಲ್ಲ. ಆದರೂ ಕೂಡ ಇವತ್ತು ನ್ಯಾಯಾಂಗ ಒಂದೇನು ಅವಕಾಶ ತಗೊಂಡಿದ್ದಾರೆ ಅದಕ್ಕೆ ನಾವು ತಲೆಬಾಗ್ತೇವೆ. ನೆಲದ ಕಾನೂನಿಗೆ ನಾವು ತಲೆಬಾಗ್ತೇವೆ. ತೀರ್ಮಾನ ಏನು ಬರುತ್ತೋ ಬರಲಿ, ಅದು ನಮಗೆ ಹೆಚ್ಚು ಮುಖ್ಯ ಅಲ್ಲ. ಇವತ್ತಿನ ಮುಖ್ಯ ನಾವು ಈ ರಾಷ್ಟ್ರದ ಬಹುಮುಖ್ಯ ಅಂಗ ಹಿಂದುಳಿದ ವರ್ಗ. ಅವ್ರಿಗಾಗಿರ್ತಕ್ಕಂಥ ತೊಂದರೆ ಮತ್ತು ಅವ್ರಿಗೆ ಆಗಬೇಕಾಗಿರೋ ಕೆಲಸಗಳ ಬಗ್ಗೆ, ಅವರ ಸವಲತ್ತು ಬಗ್ಗೆ, ಅವರ ಅಭಿವೃದ್ಧಿ ಬಗ್ಗೆ ಚಿಂತನೆಯಲ್ಲಿ ಕೆಲವು ವಿಷಯಗಳಲ್ಲಿ ಪ್ರಮುಖ ಇನ್ನೂ ಬೇರೆ ಇವೆ. ಅದು ಈಗ ಪ್ರಮುಖವಾಗಿ ಪ್ರಸ್ತುತ ಇವಕ್ಕೆ ನಾವು ಒತ್ತು ಕೊಟ್ಟಿದ್ದೇವೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.